guys, good morning guys. Hi guys, good morning guys. Guys, actually, physically, mentally, pottakali, ನೆಟ್ಟಿಗೆಲ್ಲ. Hi guys, good morning. ಗೈಸ್ ಆ್ಯಕ್ಚುಲಿ ನಿನ್ನೆ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು ಗೌಡ್ಗೆರೆಗೆ ಹೋಗಿದ್ದೆ. ಚೆನ್ನಾಗಿತ್ತು. ಇವತ್ತಿಂದು ಏನು ಇದೆ ಪ್ಲ್ಯಾನ್ಸು ಅಂತ ಅಂದರೆ ಈ ಸದ್ಯಕ್ಕೆ ಏನಿಲ್ಲ. ಒಂದು ಪರ್ಸ್ನಲ್ ಕೆಲಸ ಇದೆ ಅಷ್ಟೇ. ಅದನ್ನು ಮುಗಿಸ್ಕೊಂಡು ಝೊಮ್ಯಾಟೊ ಇಲ್ಲ ರ್ಯಾಪಿಡೋ ಅಂತೂ ನೆನ್ನೆಂದು ಬೇಜಾರು ಮಾಡ್ಬಿಡ್ತು ಗೈಸ್. ಯಪ್ಪ ಯಾಕಾರ ಓದೆ ನಂಗೆ ಮಾಡ್ಬಿಡ್ತು ರ್ಯಾಪಿಡೋ. ಮೊದಲು ಚೆನ್ನಾಗಿ ಸಿಗ್ತಾಯಿತ್ತು, ಒಂದು 6 ತಿಂಗಳ ಹಿಂದೆ ಒಂದು 6 ತಿಂಗಳಿಂದ ಚೆನ್ನಾಗಿ ಸಿಗ್ತಾಯಿತ್ತು. ಬಟ್ ಇದು ಯಾಕೋ ಈಗ ಚೆನ್ನಾಗಿ ಸಿಗ್ತಿಲ್ಲ. ಬೇರೆ ವಿಧಿಲ್ಲ, ಝೊಮ್ಯಾಟೋಗೆ ಹೋಗ್ಬೇಕು ಗೈಸ್. ಝೊಮ್ಯಾಟೋಗೆ ಏನಕ್ಕೆ ಹೋಗಿ ಬೇಜಾರು ಅಂದರೆ, ಈ ನಮ್ಮ ಕುವೆಂಪು ನಗರ ಸೈಡು ಈ ಸೈಡೆಲ್ಲ ಬೇರೆ ಚೆನ್ನಾಗಿರುತ್ತೆ ಗೈಸ್. ಇಲ್ಲಾಂದರೆ ಆ ಕಡೆ ವಿಜಯನಗರ ಸೈಡ್ ಬಿಟ್ಟು ಚೆನ್ನಾಗಿರುತ್ತೆ. ಈ ತೆಗೆದು ಹೋಗಿ ಬನ್ನಿ ಮಂಟಪ ಹಾಕ್ಬಿಟ್ರೆ ಗೈಸ್, ಅಲ್ಲಿ ರೋಡ್ಗಳು ಸರಿ ಇಲ್ಲ ಕರೆಕ್ಟಾಗಿ, ಜನಗಳು ರೆಸ್ಪಾಂಡ್ ಮಾಡಲ್ಲ ಕರೆಕ್ಟಾಗಿ. ಅಲ್ಲಂತೂ ಹೋದರೆ ನರ್ಕ ಗೈಸ್. ನಂಗೆ ಅದಕ್ಕೆ ನೈಟ್ ಟೈಮು ಮೊನ್ನೆ ಹಂಗೆ ಆಗಿದ್ದು. ಇಲ್ಲೇ ಬೆಳಗಿಂದ ಸಂಜೆ ಗಂಟೆ ಇಲ್ಲೇ ಕೊಟ್ಟ. ಲಾಸ್ಟ್ ಒಂದು ಆರ್ಡ್ರು ಒಂದಕ್ಕೋಸ್ಕರ ನಾನು ಇಲ್ಲಿ ಬನ್ನಿ ಮಂಟಪ ಹತ್ರ ಅಲ್ಲಿ ದಾಟಿ ಹೋಗ್ಬೇಕಾಗಿತ್ತು. RS ನಾಯ್ಡು ನಗರ ಸೈಡು ಹೋಗ್ಬೇಕಾಗಿತ್ತು. ಅಯ್ಯೋ ಅಲ್ಲೋದೆ ಗಾಯ್ಸ್. ಅಲ್ಲಿ ಏನಾಯಿತು ಅಂತ ಅಂದರೆ, ಆರ್ಡ್ರ್ ತೊಗೊಂಡೋಗಿ ಕರೆಕ್ಟ್ ಮನೆ ಮುಂದೆ ನಿಂತಿದ್ದೀನಿ. ಸಡನ್ನಾಗಿ ಒಂದು ಹುಡುಗಿ, ಚಿಕ್ಕ ಹುಡುಗಿ, ಒಂದು 10 ವರ್ಷ ಇರ್ಬೋದು. ಆ ಹುಡುಗಿ ಅವಳು ಯಾರು ಮಾತಾಡಲ್ಲ ಗೈಸ್. ಏನು ಅಂತಾರೆ, ಜಸ್ಟ್ ಹುಡುಗಿ ತಿರುಗಿದೆ, ಹಿಂಗೆ ಸನ್ನೆ ಮಾಡಿದ್ಲು ಬಾ ಅಂತ. ನಾನು ಸರಿ ಆಯಿತು, ಅವ್ರದ್ದೇ ಇರಬೇಕೇನೋ ಪಾರ್ಸಲ್ಲು, ಮೈ ನಂಬರ್ ಚೇಂಜ್ ಮಾಡಿರ್ಬೇಕೇನೋ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತಿದ್ದೀನಿ. ಓಡೋಗಿ ಭಾಳ ಹಾಕೊಬಿಡ್ಲು ಗೈಸ್. ನಾನು 1 ನಿಮಿಷ ಕಾದೆ, 2 ನಿಮಿಷ ಕಾದೆ. ಮೇ ಬಿ ಎಲ್ಲ ದುಡ್ಡು ತಗೋರೋಕೆ, ಅದು ಕ್ಯಾಶ್ ಆನ್ ಡೆಲಿವರಿ ಇತ್ತು, ಅದಕ್ಕೆ ದುಡ್ಡು ತಗೋಬರಕ್ಕೆ ಹೋಗ್ತಾರೇನೋ ಅಂತ ಅಂದ್ಬಿಟ್ಟು ಯೋಚನೆ ಅಂದರೆ ವೆಯ್ಟ್ ಮಾಡ್ತಾ ಇದ್ದೆ. ನಾನು ಬರ್ತಾರೆ ಅಂತ ನೋಡಿ ಸಾಕಾಯಿತು. ಕೊನೆಗೆ ನಾನೇ ಫೋನ್ ಮಾಡಿದ್ರೆ ಗೈಸ್, ನಾನು ಮೊದಲು ಯಾವ ಕಡೆ ನಿಂತಿದ್ದೆ, ಯಾವ ಮನೆ ಮುಂದೆ ನಿಂತಿದ್ದೆ, ಅವರು ಗೈಸ್ ಆ್ಯಕ್ಚುಲಿ ಆ ಫುಡ್ಗೆ ಓನರು. ಆಮೇಲೆ ಸರ್ ಇಲ್ಲಿ ಬನ್ನಿ ಅಂತ ಕರೆದ್ರು. ನನಗೆ ಗೈಸ್ ಬೈಯಂಗಿಲ್ಲ ಬಿಡೋಂಗಿಲ್ಲ ಅವ್ರಿಗೆ. ಬಟ್ ಏನು ಮಾಡ್ತೀರಾ, ಅವ್ರ ಏರಿಯಾ, ನಮ್ಮ ಏರಿಯಾ ಈ ಕಡೆ ಏನಾಗಿದ್ರೆ ಏನಾದರೂ ಹೇಳ್ಬಿಟ್ಟಾರ ಬರ್ಬೋದು, ಇನ್ನೊಂದ್ಸಲ ಹಂಗೆ ಮಾಡಬೇಡಿ ಅಂತ. ಬಟ್ ಆ ಏರಿಯಾದಲ್ಲಿ ಏನೂ ಮಾತಾಡೋಂಗಿಲ್ಲ ಗೈಸ್. ಅದಕ್ಕೆ ಅವ್ರಿಗೆ ಫುಡ್ ಕೊಟ್ಟೆ. ಆವಾಗ ಗೈಸ್ ಏನು ಅಂತ ಅಂದರೆ, ಅವ್ರಿಗೆ 300 ರೂಪಾಯಿ ಆರ್ಡರ್ ಇದ್ದಿದ್ದು, 280 ರೂಪಾಯಿ ಏನೋ ಫುಡ್ದು ಆ್ಯಕ್ಚುಯಲ್ ಆಗಿ ಪ್ರೈಸ್ ಇದ್ದಿದ್ದು. ಅವ್ರು 300 ರೂಪಾಯಿ ಕೊಟ್ಟರು, 20 ರೂಪಾಯಿ ಚೇಂಜ್ ಇಲ್ಲ ನಂತರ. ಸರ್ ಚೇಂಜ್ ಇಲ್ಲ ಅಂದರೆ ಟಿಪ್ಪಾಗಿ ಕೊಟ್ಟರು ಗೈಸ್. ಅಲ್ಲಿ ಏನು ವೆಯ್ಟ್ ಮಾಡಿದೆ, 2 ನಿಮಿಷ 3 ನಿಮಿಷ, ಅದೇ ಇಲ್ಲಿ 20 ರೂಪಾಯಿ ಸಿಗ್ತದೆ ಗೈಸ್. ಅಷ್ಟೇ ಗೈಸ್. ಇವತ್ತಿನ ಪ್ಲ್ಯಾನ್ಸು ಹೇಳೋನಲ್ಲ, ಜಸ್ಟ್ ಝೊಮ್ಯಾಟೊ ಮಾಡೋದಷ್ಟೇ. ಈಗ ಫ್ರೆಶ್ ಅಪ್ ಆಗಿ ರೂಮಲ್ಲಿ ತಿಂಡಿ ಐತೆ, ತಿಂಡಿ ಮಾಡಿಕೊಂಡು ಹೊರಗಡೆ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಮಾತಾಡಿಸ್ಕೊಂಡು, ಆಮೇಲೆ ಸ್ವಲ್ಪ ಪರ್ಸನಲ್ ಕೆಲಸ ಮುಗಿಸ್ಕೊಂಡು ಕೆಲಸ ಗೈಸ್. ಬನ್ನಿ ಗೈಸ್ ಮಾಡೋಣ. ಹೇಗಾಯಿತು ಹೊರಗಡೆ ಹೆಲ್ಮೆಟು ತೊಗೊಂಡು ಹೋಗ್ಬೇಕು. ಫಸ್ಟು ಪರ್ಸ್ನಲ್ ಕೆಲಸ ಗೈಸ್, ಆಮೇಲೆ ಒಂದು 3 ಗಂಟೆ ಮೇಲೆ ವರ್ಕು ಗೈಸ್. ವಿಡಿಯೋದಲ್ಲಿ ಬೆಳಗ್ಗೆ ಮಾಡೋದಲ್ಲ. ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಬರ್ಗರ್ ಫ್ಯಾಕ್ಟ್ರಿ ಎಲ್ಲ ಬಿಟ್ಟು ಗೈಸ್, ಎಲ್ಲ ಬಿಟ್ಟು 1 hour later. ಗೈಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಹಾಗೆ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಬರ್ಗರು ಅದು ಇದು ಎಲ್ಲ ತಿನ್ಕೊಂಡು ಈಗ ಬಂದೆ ರೂಮ್ಗೆ. ಹಾಗೆ ಸ್ವಲ್ಪ ಕೆಲಸನೂ ಇತ್ತು, ಅದು ಕೆಲಸ ಮುಗಿಸಿ ದುಡ್ಡು ಕೊಟ್ಟರು, ದುಡ್ಡು ಇಸ್ಕೊಂಡು ಬಂದೆ. ಸುಮ್ಮನೆ ಎಲ್ಲ ಕೆಲಸನೂ ಮಾಡಲ್ಲ, ದುಡ್ಡು ಬರ್ತದೆ. ಈಗ ನೆಕ್ಸ್ಟು ಒಂದು 10 ಗಂಟೆ ಮೇಲೆ ಇಲ್ಲಿ ಬಂದು ಅಡುಗೆ ಮಾಡಿಕೊಂಡು ಏನಾದರೂ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ರೆ ಆಯಿತು ಗೈಸ್, ಅಷ್ಟೇ. ಅಕೌಂಟ್ಗೆ ದುಡ್ಡು ಹಾಕಬೇಕಾಗಿತ್ತು, 1000 ಸಮಥಿಂಗ್ ಅಂತಿಲ್ಲ ಹಾಕಬೇಕಾಗಿತ್ತು. ಈಗ ಅದಕ್ಕೆ ನನ್ನ ಹತ್ರ ಕರ್ನಾಟಕ ಬ್ಯಾಂಕ್ದು ATM ಇತ್ತು, ಅಂದರೆ ಬ್ಯಾಂಕ್ ನಾನು ಮಾಡಿಸಿದೆ. ಬಟ್ ಅದ್ರಲ್ಲಿ -3000 ಇದೆ. ಅದನ್ನು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ತುಂಬ ಡ್ಯೂಸ್ ಬಂದ್ಬಿಟ್ಟಿದೆ. ಅದಕ್ಕೆ ಈಗ ನನ್ನ ಫ್ರೆಂಡ್ದು ಅಂದರೆ ಅಭಿದು ಅಕೌಂಟಲ್ಲಿ ಹಾಕಿ ಅವನಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಸದ್ಯಕ್ಕೆ. ಇವಾಗ ಅಮೌಂಟ್ ಹಾಕ್ಬಿಟ್ಟು ಈಗ ಅದಾದಮೇಲೆ ಎಲ್ಲ ನೆಂಚ್ಕೊಳ್ಳೋ ತೊಗೊಬತ್ತೀನಿ. ರೂಮಲ್ಲೇ ಏನಾದರೂ ಮಾಡ್ಕೋತೀನಿ, ಅಡುಗೆ ಮಾಡೋದು ವೀಡಿಯೋ ಮಾಡ್ತೀನಿ ಗೈಸ್. ಇವತ್ತು ಡೆಪಾಸಿಟ್ ಆಗ್ತಾ ಐತೆ ಗೈಸ್. ಈಗ ಬಂದೆ. ಈಗ
ಮೊಟ್ಟೆ ಮತ್ತು ಪೌಡ್ರುಗಳೆಲ್ಲ ತಗೊಬಂದೆ ಇವತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ. ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಗೈಸ್. ಇನ್ನೂ ಈರುಳ್ಳಿ ತಂದಿಲ್ಲ, ಏನಕ್ಕೆ ಜೆಪ್ಟೋದಲ್ಲಿ ಸ್ವಲ್ಪ ಆಫರ್ ಇರುತ್ತೆ, ಅದರಲ್ಲಿ ಏನಾದರೂ ನಾನು ಆರ್ಡ್ರ್ ಮಾಡಿದ್ರೆ ಈಗ ಬರುತ್ತೆ. ಏನೊಂದು 5 ನಿಮಿಷ ಆಗ್ಬೋದು. ಆಮೇಲೆ ಆಫರ್ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು 200 ರೂಪಾಯಿಗೆ ಏನಾದರೂ ಐಟಮ್ ಬುಕ್ ಮಾಡಿದ್ವಿ ಅಂದರೆ ರಿಯಲ್ ಪ್ರೈಸ್ 200 ರೂಪಾಯಿ ಇದ್ದರೆ ಇನ್ನೊಂದು 50 ರೂಪಾಯಿ ಕಡಿಮೆ ಇರ್ತದೆ. ನನಗೂ ಅದೇ ಅಲ್ವಾ ಗೈಸ್ ಬೇಕಾಗಿರೋದು. ಸೊ ಅದಕ್ಕೆ ಈಗ ಬುಕ್ ಮಾಡ್ತೀನಿ. ಫ್ರೆಶ್ ಅಪ್ ಆಗೋಷ್ಟು ಬಂದಿರ್ತದೆ, ಆವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಅಡುಗೆ ಮಾಡೋಣ ಗೈಸ್. ಇವತ್ತು ಅದೇ ಗೈಸ್ ಇವತ್ತಿರೋದು. ಬೆಳಗ್ಗೆಯಿಂದ ಬರೀ ರೆಸ್ಟಿಂಗಲ್ಲಿ ಇದೆ, ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದೆ ಅಷ್ಟೇ ಗೈಸ್. ಮಾಡ್ದ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಈಗ ಬಂದಿದೆಯಂತೆ, ಇಸ್ಕೊಬರೋಣ ಈಗ. ಗೈಸ್ ಅವರೇ ಅಡ್ರೆಸ್ ಮಾಡಿಕೊಟ್ಟವ್ರು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇಸ್ಕೊಂಡು ಬಂದೆ. ಏನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಅಪ್ಪೋ ನೋಡಿ ಗೈಸ್, ಈಗ ಚಿಲ್ಲಿ ಪೌಡರ್ ಇರಲಿಲ್ಲ ತಗೊಂಡೆ, ಮತ್ತು ಸೋಪು ಇರಲಿಲ್ಲ ತಗೊಂಡೆ. ಎಲ್ಲ ಇಲ್ದಿರೋದಕ್ಕೆ ತಗೊಂಡಿರೋದು. ಎಣ್ಣೆ ತಗೊಂಡಿದ್ದೀನಿ, ಏನು ಚೆನ್ನಾಗಿದೆಯಂತೆ ಇದು, ಯೂಸ್ ಮಾಡೋಣ. ಇದ್ರ ಎಣ್ಣೆ ಹಾಕೊಂಡೆ 1 ವರ್ಷ ಆಯಿತು ಗೈಸ್. ಈಗ ಯಾಕೋ ಚೆನ್ನಾಗಿದೆಯಂತೆ, ಅದಕ್ಕೆ ಇನ್ನೊಂದ್ಸಲ ಹಾಕಿ ಟ್ರೈ ಮಾಡೋಣ ಅಂತ. ಇವಿ ಆ್ಯಕ್ಚುಲಿ ಇಷ್ಟಕ್ಕೆ ಇದು 120 ರೂಪಾಯಿ. ಇದು ಚೆನ್ನಾಗಿದೆ ಅಂತ ಅದಕ್ಕೆ. ಇನ್ನು ನೆಕ್ಸ್ಟು ಇದು ಗೈಸ್, ಇದು ಸಲ್ಫರ್ ಫ್ರೀ ಬರುತ್ತೆ, ಇದು ಶುಗರು, ಅದಕ್ಕೆ ಇದನ್ನು ಪ್ರಿಫರ್ ಮಾಡೋದು. ಅದು ಬಿಟ್ಟರೆ ಟೊಮೊಟೊ ಅಡುಗೆಗೆ ಬೇಕಲ್ಲ ಗೈಸ್. ಆಮೇಲೆ ನೆಕ್ಸ್ಟು ಈರುಳ್ಳಿ ಗೈಸ್, ಈರುಳ್ಳಿ ಏನೋ 1 kg ಇರ್ಬೋದೇನೋ ಇದು. ನೆಕ್ಸ್ಟು ಗರಂ ಮಸಾಲ, ಇದೇ ಮನೆಯಲ್ಲೇ ಇತ್ತು, ಬಟ್ ತಂದರೆ ಇನ್ನೇನು ಸುಮ್ಮನೆ ಅಲ್ಲಿಂದ ಬಂದರೆ ಅವ್ರಿಗೂ ಬೇಕಾಗತ್ತಲ್ಲ ಮನೆಗೆ, ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ. ಇದು ಎಣ್ಣೆ ಗೈಸ್, ಸಣ್ಣ ಎಷ್ಟಕ್ಕೆ ಟೋಟಲ್ಲು ಎಷ್ಟಾಯಿತು ಇಷ್ಟಕ್ಕೆ ಇಲ್ಲಿ 475 ಸಮಥಿಂಗ್ ಆಯಿತು ಗೈಸ್. ಏನಕ್ಕೆ ನಾನು ಜೆಪ್ಟೋದೇ ಪ್ರಿಫರ್ ಮಾಡ್ತೀನಿ, ಅಂಗಡಿಲಿ ಪ್ರಿಫರ್ ಮಾಡೋದ ಅಂತ ಅಂದರೆ ಎಲ್ಲ ಐಟಮು ಅಂಗಡಿಲೇ, ಅಂದರೆ ಎಲ್ಲಿ ಜೆಪ್ಟೋಲ್ಲೇ ಪ್ರಿಫರ್ ಮಾಡಲ್ಲ, ಅಂಗಡಿಲೇ ಪ್ರಿಫರ್ ಮಾಡ್ತೀನಿ. ಜೆಪ್ಟೋದಲ್ಲಿ ಏನಕ್ಕೆ ಪ್ರಿಫರ್ ಮಾಡೋದು ಅಂದರೆ ಫಸ್ಟ್ ಆಫ್ ಆಲು ಅಮೌಂಟ್ ತೀರಾ ಕಡಿಮೆ ಇರುತ್ತೆ ಗೈಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳಿದೆ, ಇದು ಅಂಗಡಿಗೆ ಹೋದರೆ ಎಷ್ಟು 120 ರೂಪಾಯಿ ಗೈಸ್. ಇದು ನಾನು ಯಾವಾಗ ಹೇಳ್ದಂಗೆ ತೋರಿಸ್ದಂಗೆ 120 ರೂಪಾಯಿ ಇದು, ಬಟ್ ಇಲ್ಲಿ 50 ರೂಪಾಯಿ, 50 ರೂಪಾಯಿ ಇದು. ಪ್ಯಾರಾಶೂಟ್ ಇದೆ ಗೈಸ್, ಇದು ಪ್ಯಾರಾಶೂಟ್ ಅವ್ರದ್ದೇ. ಪ್ಯಾರಾಶೂಟ್ ಅವ್ರದ್ದು ಇದು. ಆಮೇಲೆ ಇದು ಅಷ್ಟೇ 70 ರೂಪಾಯಿ, ಇದು 64 ರೂಪಾಯಿ. ಈ ಎಣ್ಣೆ ಬಂದ್ಬಿಟ್ಟು 180 ರೂಪಾಯಿ ಗೈಸ್ ಅಂಗಡೀಲಿ, ಇಲ್ಲಿ 175 ರೂಪಾಯಿ, 5 ರೂಪಾಯಿ ಕಡಿಮೆ. ಇನ್ನು ಇದು ಅಷ್ಟೇ, ಇದು ಎಷ್ಟು ಅಂತ ಗೊತ್ತಿಲ್ಲ, ಇಲ್ಲಿ 70 ರೂಪಾಯಿ ಅಂತ ಐತೆ, ಬಟ್ ಇದು ನನಗೆ 50 ರೂಪಾಯಿ ಸಿಕ್ತು ಗೈಸ್. ಮತ್ತು ಇನ್ನೇನು ಈ ಗರಂ ಮಸಾಲೆ ಎಲ್ಲ ಒಂದೊಂದಕ್ಕೆ ಪ್ಯಾಕೆಟಲ್ಲಿ 55 ರೂಪಾಯಿ ಅಂತ ಐತೆ, ಬಟ್ ನಂಗೆ ಸಿಕ್ಕಿದ್ದು 40 ರೂಪಾಯಿಗೆ. ಇದು ಅಷ್ಟು 50 ರೂಪಾಯಿ ಅಂತ ಐತೆ, ಸಿಕ್ಕಿರೋದು 40 ರೂಪಾಯಿಗೆ. ಸೊ ಅದಕ್ಕೆ ನಾನು ದುಡ್ಡು ಉಳಿದಿದ್ದಲ್ಲ, ಈಗ ಅಕಸ್ಮಾತ್ ಏನಾದ್ರು ನಾನೇನೋ ಫ್ಯಾಮಿಲಿ ಜೊತೆ ಇದ್ದಿದ್ರೆ ಅಂಗಡಿಲಿ ಪ್ರಿಫರ್ ಮಾಡ್ತಿದ್ದೆ ಗೈಸ್. ಈಗ ನಾನು ಮೈಸೂರಲ್ಲಿ ಒಬ್ಬರೇ ಇರೋದಂಗೆ ಅಮೌಂಟು ತುಂಬ ಸೇವಿಂಗ್ಸ್ ಆಗಬೇಕು ಗೈಸ್. ಈಗ ಮಾಡೋ ದುಡ್ಡೆಲ್ಲ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ಬೇರೆ ಖರ್ಚಿಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಜೆಪ್ಟೋದಲ್ಲೇ ಪ್ರಿಫರ್ ಮಾಡ್ತೀನಿ. ಅಲ್ಲೂ ವರ್ಕ್ ಮಾಡಿದ್ದೆ, ಅಲ್ಲೂ ಅಂದರೆ 2025 ಜನವರಿಲಿ ಒಂದು 2 ಮಂತ್ಸಲ್ಲಿ ಇನ್ಸೈಡ್ ಕೆಲಸ ಮಾಡಿದೆ ಗೈಸ್. ತಿಂಗಳೇ ಸ್ಯಾಲ್ರಿ ನನಗೆ 14,000 13,000 ಬರ್ತಾಯಿತ್ತು. ಅಲ್ಲಿ ಒಂದು 2 ತಿಂಗಳು ಮಾಡಿದ್ದೀನಿ ಗ್ಯಾಪಲ್ಲಿ. ಚೆನ್ನಾಗಿ ಅಂದರೆ ಗೈಸ್ ಹೆವಿ ಕಷ್ಟ. ಹೆಂಗೆ ಅಂತ ಅಂದರೆ ಜೆಪ್ಟೋ ಅಲ್ಲಿ ಇನ್ಸೈಡ್ ಕೆಲಸದಲ್ಲಿ ಪೀಕು ಗೈಸ್. ಅಂದರೆ ಈ ನೈಟು ಒಂದು 7 ಗಂಟೆಯಿಂದ 10 ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಡಿವೈಸ್ ಇರುತ್ತೆ, ಆ ಡಿವೈಸ್ ತೊಗೊಂಡು ಐಟಮ್ಗಳೆಲ್ಲ ಇರ್ತದೆ, ಫೋನ್ ಮೇಜ್ ಬರುತ್ತೆ, ಪಟ್ ಅಂತ ಸ್ಕ್ಯಾನ್ ಮಾಡ್ಕೊಂಡು ಪ್ಯಾಕ್ ಆಗಿ ಆಗ್ತಾ ಕೊಡಬೇಕು ಗೈಸ್. ಇಲ್ಲಿ ಯಾರು ಕೊಡಬೇಕು ಅಂದರೆ ಡೆಲಿವರಿ ಬಾಯ್ಸ್ ಇರುತ್ತೆ, ಅವ್ರು ಕೊಡಬೇಕು, ಅವ್ರು ತೊಗೊಂಡೋಗಿ ಅವ್ರಿಗೆ ಕಸ್ಟಮರ್ಸ್ಗೆ ಕೊಡ್ತಾರೆ. ಆ ಥರ ಗೈಸ್ ಕಂಟಿನ್ಯೂಸ್ ಆಗಿ ಕೊಡ್ತಾರೆ ಗೈಸ್. ಅಂದರೆ ಈಗ ನಂದೇನೋ ತುಂಬ ಲೇಟ್ ಮಾಡಿಬಿಟ್ಟೆ ಅಂತ ಅಂದರೆ ಅಲ್ಲಿ ಕಂಪ್ಲೇಂಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಹುಡುಗ ಹಿಂಗೆ ಮಾಡ್ತಿದ್ದಾನೆ, ಲೇಟ್ ಆಗ್ತಿದೆ. ಆಮೇಲೆ ನಂದು ಅಲ್ಲಿ ಪಾಯಿಂಟ್ಸ್ ಇರುತ್ತೆ, ನನಗೆ ಆ ಪಾಯಿಂಟ್ಸ್ ಕೂಡ ಲೆಸ್ ಆಗ್ತಾ ಹೋಗುತ್ತೆ. ನನಗೆ ಬೋನಸ್ಸು ಬರ್ತದೆ ಫಾಸ್ಟಾಗಿ ಮಾಡ್ತಾನೆ ಅಂತ ಹುಡುಗ ಅಂತ. ನಾನು ಅದಕ್ಕೇನೆ ಗೈಸ್ ನನಗೆ ನರಕ ಆಗ್ಬಿಟ್ಟಿತ್ತು. ನನಗೆ 4 ಗಂಟೆಗೆ ಹೋದರೆ ಗೈಸ್
ಸಂಜೆ ನಾನು ಕರೆಕ್ಟಾಗಿ ಕೆಲಸ ಮುಗಿದು 2 ಗಂಟೆ. ನಾನು ಓ ಟಿ ಮಾಡ್ತೀನಿ ಅಂದರೆ ಬೆಳಗ್ಗೆ 7 ಗಂಟೆ 8 ಗಂಟೆಗೂ ಕಂಟಿನ್ಯೂಸ್ ನಿದ್ದೆ ಮಾಡ್ದಂಗೆಲ್ಲ ಮಾಡ್ತಿದ್ದೆ ಗೈಸ್. ಅವಾಗ ಫುಲ್ ಏನಂದರೆ ಇವಾಗ ಕಷ್ಟ ನಿದ್ದೆ. ಆಮೇಲೆ ನೈಟ್ಗಳು ಲೋಡ್ ಬರ್ತಾಯಿತ್ತು, ಇಳಿಸ್ಕೋಬೇಕಾಗೋದು. ಅದರಲ್ಲೂ ಏನು ಗೊತ್ತಾ ಗೈಸ್, ಇದು ಇಲ್ಲಿ ರೆಫ್ರಿಜರೇಟರ್ ರೂಮ್ ಅಂತ ಇರುತ್ತೆ ಗೈಸ್, ಇಲ್ಲಿ ಅಂದರೆ ಫ್ರೀಝರ್ ರೂಮ್ ಅಂತ ಇರ್ತದೆ. ಆ ಫ್ರೀಝರ್ ರೂಮಲ್ಲಿ ಎವಿ ಕೋಲ್ಡ್ ಗೈಸ್, ಮೈನಸ್ಸಲ್ಲಿ ಇರ್ತಿತ್ತು ಯಾವಾಗಲೂ. ಅಲ್ಲೂ ಐಸ್ ಆಗ್ಬಿಡ್ತೀವಿ. ಅಲ್ಲಿ ಗೈಸ್ ಏನಾದರೂ ನನಗೇನಾದರೂ ಜೋಡ್ಸೋಕ್ಕೆ ಅಂತ ಕೊಟ್ಬಿಟ್ರೆ ಅಬ್ಬಾ ಮುಗೀತು ಕತೆ. ಆದರೂ ಜನವರಿ ಗೊತ್ತಲ್ಲ, ಸ್ವಲ್ಪ ಚಳಿನೇ ಇರ್ತಿತ್ತು, ಹೆವಿ ಚಳಿನೇ ಇರ್ತಿತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೆಫ್ರಿಜರೇಟರ್ ರೂಮ್ಗೆ ನನಗೆ ಇದು ಐಸ್ ಕ್ರೀಮ್ ಎಲ್ಲ ಬಂದಾಗ ಹೋಗ್ತಿದ್ದೆ ನಾನು. ಒಳಗೆ ಹೋಗ್ತಿದ್ದಾಗ ಯಪ್ಪ ಫುಲ್ಲು. ಅಲ್ಲಿ ಬೇರೆ ನೈಟ್ ಶಿಫ್ಟವ್ರು ಏನು ಮಾಡ್ಬಿಡೋರು ಅಂದರೆ ಐಸ್ ಕ್ರೀಮ್ ಎಲ್ಲೆಲ್ಲ ಬಿಸಾಕ್ಬಿಡೋರು. ಅಂದರೆ ಕರೆಕ್ಟಾಗಿರೋ ಬಾಕ್ಸಲ್ಲಿ ಹಾಕ್ತಿರಲಿಲ್ಲ ಅವರು, ಬೇರೆ ಕಡೆ ಎಲ್ಲ ಹೊಟ್ಟೋಗ್ಬಿಡೋದು. ಯಾಕಂದರೆ ಬೇಗ ಆಚೆ ಬಂದ್ಬಿಟ್ಟು ಸಾಕೊಂಬಿಟ್ಟು ಅವ್ರು ಹೆಂಗೋ ಹಾಕ್ಬಿಡೋರು. ನಾವು ತೊಗೊಂಡೋಗಿ ಕೊಡಬೇಕಲ್ಲ ಗೈಸ್. ಹೋದರೆ 5 ನಿಮಿಷ ಅಲ್ಲೇ ಹುಡ್ಕೊಳ್ಬೇಕಾಗುತ್ತೆ. ತಲೆ ಫ್ರೀಝು, ಕೈ ಫ್ರೀಝು, ಫೋನು ಫ್ರೀಝು. ಆಗಲ್ಲ ಗೈಸ್. 14,000 ನನಗೆ ಕೆಲ್ಸಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ. ಹೆವಿ ಕಷ್ಟ ಇದೆ ಗೈಸ್. ಅದರಲ್ಲೂ ಏನು ಅಂತಂದರೆ ಯಾವ ಕೆಲಸ ತಾನೇ ಕಷ್ಟ ಇರಲ್ಲ ಗೈಸ್, ಎಲ್ಲಾದರೂ ಕಷ್ಟ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ ಓದಿಸೋಕೆ ಕರೆಕ್ಟಾಗಿ ಓದ್ಕೊಬೇಕು. ಆಮೇಲೆ ಯಾವ ಕೆಲಸನೂ ಅಂಡರ್ ಎಸ್ಟಿಮೇಟ್ ಮಾಡ್ಬಾರ್ದು ಗೈಸ್. ಅದರದ್ದೇ ಆದ ಕೆಲವೊಂದು ಮಹತ್ವ ಅನ್ನೋದಿರ್ತದೆ, ಇಂಪಾರ್ಟೆನ್ಸ್ ಅನ್ನೋದಿರ್ತದೆ. ನಾನು ಇವೆಲ್ಲ ಮಾಡ್ತಿರೋದು ದುಡ್ಡಿಗೂ ಇರ್ಬೋದು, ಒಂದು ಎಕ್ಸ್ಪೀರಿಯನ್ಸು ಕೂಡ ಗೈಸ್. ಈಗ ನಾನು ಕೆಲಸ ಮಾಡ್ತೀನಿ ಅಂದಮೇಲೆ ನನಗೆ ಮುಂದೆ ನಾನು ಇದನ್ನು ಮಾಡಬಾರ್ದು ಅಂದರೆ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗತ್ತಲ್ಲ ಗೈಸ್. ಅರ್ಥ ಇದೆ ನಾನು ಹೇಳಿದ್ದು. ಈಗ ನಾನೇನಾದರೂ ಈ ಕೆಲಸ ಮಾಡಿಲ್ಲ, ನಂಗೆ ಇದ್ರ ಬೆಲೆ ಗೊತ್ತಾಗ್ತಿಲ್ಲ, ಈ ಕಷ್ಟ ನಂಗೆ ಗೊತ್ತಾಗ್ತಿರಲಿಲ್ಲ. ಫ್ಯೂಚರಲ್ಲಿ ನಾನು ಕಲಿಬೇಕಾಗೋದು. ಅದಕ್ಕೆ ನಾನು ಈಗಲೇ ನಾನು ಕಲ್ತ್ಕೊಂಡ್ಬಿಟ್ರೆ ಕಷ್ಟಗಳನ್ನ ನನ್ನ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಮುಂದೆ ನಾನು ಏನು ಮಾಡಬಾರ್ದು ಅನ್ನೋದು ನಂಗೆ ಗೊತ್ತಾಗುತ್ತಲ್ಲ. ನಾನು ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾಗುತ್ತಲ್ಲ ಗೈಸ್ ನನಗೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಂಗೆ ಆಮೇಲೆ ಅಮೌಂಟು ಇಂಪಾರ್ಟೆಂಟ್ ನನಗೆ. ಅಂದರೆ ಈಗ ರೆಂಟು ಇರ್ಬೋದು, ಬೈಕ್ದು EMIs ಇರ್ಬೋದು, ಎಲ್ಲ ಕಟ್ಟಬೇಕಲ್ಲ ಗೈಸ್. ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮನೆಯವ್ರಿಗೆ ನಾನು ಎಂತಕ್ಕೂ ಕಷ್ಟಪಡಲ್ಲ ಗೈಸ್. ಇವ್ರದ್ದು ಮನೇಲಿ EMIs ಅದು ಇದು ಅಂತ ಇರುತ್ತೆ. ಈಗ ನನ್ನ ಕೈಲಾಗಿ ನಾನು ಮಾಡಬೇಕು. ಈಗ MSc ಈ ಟೈಮಲ್ಲಿ ಸುಮಾರು ಜನ ಕೆಲ್ಸಕ್ಕೆ ಹೋಗ್ತವ್ರೆ. ಹಂಗಂದ್ರೆ ನನಗೇನು ಗಿಲ್ಟ್ ಫೀಲ್ ಇಲ್ಲ, ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ. ನಾನು ಓದ್ಕೊಂಡು ಕೆಲಸ ಮಾಡ್ತಿದ್ದೀನಿ ಗೈಸ್. ನಂಗೆ ಅದಲ್ಲಿ ಏನು ಬೇಜಾರಿಲ್ಲ. ಈಗ ಯಾರ ಕೆಲವ್ರು ಬಂದು ಅಂತಾರೆ, ಏನಪ್ಪ ಅದು ಇದು ಹಿಂಗೆ ಕೆಲಸ ಮಾಡ್ತಿಲ್ಲ, ಮನೆ ಕೊಡಲ್ವ ಅದು ಇದು ಅಂತಾರೆ. ಗೈಸ್ ಮನೇಲಿ ಕೇಳಿದ್ರೆ ಕಷ್ಟವನೋ ಸುಖನೋ ಪಕ್ಕ ಕೊಟ್ಟೆ ಕೊಡ್ತಾರೆ. ಬಟ್ ನಂಗೆ ಕೇಳೋಕ್ಕೆ ಇಷ್ಟ ಇಲ್ಲ ಗೈಸ್, ನಂಗೆ ಕೇಳೋದು ಇಲ್ಲ. ಏನಾದರೂ ತುಂಬ ಕ್ರಿಟಿಕಲ್ ಆಗಿತ್ತು ಅಂದಾಗ ನಾನು ಅಪ್ಪ ಹಿಂಗೆ ಹಾಕ್ಕೊಡಿ, ಅಮ್ಮ ಹಿಂಗೆ ಹಾಕ್ಕೊಡಿ ಅಂತ ಕೇಳ್ತೀನಿ. ಅವರೇ ನನಗೇನು ವಾಪಸ್ ಕೇಳಲ್ಲ, ನಾನೇನು ವಾಪಸ್ಸು ಕೊಡಲ್ಲ. ಕೊಡ್ತೀನಿ ಸುಳ್ಳೆ ಬಿಟ್ಟು ಇಸ್ಕೊತೀನಿ ಅಷ್ಟೇ. ಬಟ್ ಅವರು ನಂಗೇನು ಹೇಳಲ್ಲ. ಇದೆಲ್ಲ ಏನು ಕೇಳ್ತಿದ್ದೀನಿ ಅಂತ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಗೈಸ್ ಇದು. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಷ್ಟೇ ಗೈಸ್. ಈಗ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಇದೇ ಎಷ್ಟು ನಿಮಿಷ, ಒಂದು 5 ನಿಮಿಷ ಗಂಟ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ. ನಿಮಗೆ ಬೋರ್ ಆಗ್ತಿರೋದು ಕೇಳಿ. ಸದ್ಯಕ್ಕೀಗ ಚಿತ್ರಾನ್ನ ಮಾಡ್ಕೊತೀನಣ್ಣ, ಬನ್ನಿ ಗೈಸ್. ಈಗ ಈರುಳ್ಳಿ ಕಟ್ ಮಾಡೋಣ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಚಿತ್ರಾನ್ನ ಮಾಡೋಣ. ಜೊತೆಗೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಎಗ್ ಬುರ್ಜಿನೂ ಮಾಡ್ಕೊಳ್ಳೋಣ ಗೈಸ್. ಇವತ್ತು ಟೈಮ್ ಆಡಿ ಲೇಟ್ ಆಗ್ಬಿಡೈತೆ, 9:30 10 ಗಂಟೆ ಆಗ್ಬಿಟ್ಟೈತೆ. ಮಾಡೋಣ, ಇದು ಟೈಮ್ ಇದೆ. ಬಂದಿದ್ದೀನಿ ಮಾಡೋಣ. ಫೈನಲಿ ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದೀನಿ. ಈಗ ಎಗ್ ಬುರ್ಜಿ ಮಾಡ್ಕೋಬೇಕು ಗೈಸ್. ಇದ್ದೀನಿ ಅಂದರೆ ಒಂದೇ ಕೈಯಲ್ಲಿ ತಿರ್ಗ್ಸೋಕ್ಕಾಗಲ್ಲ ಗೈಸ್. ಅಂದರೆ ಫೋನ್ ಹಿಡ್ಕೊಂಡು ಒಂದೇ ಕೈ ತಿರ್ಗ್ಸೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಮಾಡಾದ್ಮೇಲೆ ವಿಡಿಯೋ ಮಾಡ್ತೀನಿ. ಟೇಸ್ಟ್ ನೋಡೋಣ ಈಗ. ಆಯ್ತು ಗೈಸ್, ನಿಮ್ಮ ಬಿಲ್ಡಪ್ ಕೇಳ್ತೀರಾ? ಚೆನ್ನಾಗಿ ಮಾಡಿದ್ದೀನಿ. ಉಪ್ಪು ಕಡಿಮೆ ಆಗೈತೆ. ಉಪ್ಪೊಂದು ಕರೆಕ್ಟ್ ಹಾಕ್ಬಿಟ್ರೆ ಚೆನ್ನಾಗಿರೋದು. ತಿಂದಾದ್ಮೇಲೆ ಲಾಗ್ ಏನು ಮಾಡೋಣ ಗೈಸ್. ಹೊಟ್ಟೆ ತುಂಬ ತಿನ್ಬಿಟ್ರೆ ಹೊಟ್ಟೆ ಇದೆ. ಈಗ ಊಟ ಮಾಡಿ ಬಂದು ಮಲ್ಕೊಳ್ಳೋಣ ಅಂತ ಕೂತಿದ್ದೀನಿ. ಬೆಳಗ್ಗೆಯಿಂದ ಮಾಡಿರೋದೆಲ್ಲ ಬೆಳಗ್ಗೆಯಿಂದ ಮಾಡಿಲ್ಲ, ಈಗ ಮಾಡ್ತಿರೋದು. ಅದೆಲ್ಲ ಎಡಿಟ್ ಮಾಡಬೇಕೀಗ. ಎಡಿಟ್ನ ಒಟ್ಟು ಅಪ್ಲೋಡ್ ಮಾಡಬೇಕು ನಾಳೆ ಶೆಡ್ಯೂಲ್ಗೆ. ಪಾತ್ರೆಗಳೈತೆ ಗೈಸ್. ಅಡುಗೆ ಮಾಡಾದ್ಮೇಲೆ ಪಾತ್ರೆ ತೊಳಿಬೇಕಲ್ಲ ಗೈಸ್. ಅಪ್ಪ ನನ್ನ ಕೈಲಿ ಅಡುಗೆ ಬೇಕಾದ್ರೆ 3 ಅವರ್ ಕುತ್ಕೊಂಡು ಮಾಡ್ಬಿಡ್ತೀನಿ. ಬಟ್ 2 ನಿಮಿಷ ಪಾತ್ರೆ ತೊಳಕ್ಕೆ ನನ್ನ ಕೈಲಿ ಆಗಲ್ಲ. ಹೆವಿ ಕಷ್ಟ ಗೈಸ್. ನಾಳೆ ಪಾತ್ರೆಗಳು ತೊಳಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ನಾಳೆ ಅಂತ ಹೆವಿ ಇದೆ ಗೈಸ್.
ಶನಿವಾರ ಭಾನುವಾರ ಕೆಲಸ ಮಾಡಿದ್ರೆ ಒಂದು ಎಷ್ಟು ಅಮೌಂಟ್ ಖರ್ಚಿಗಷ್ಟು ಅಮೌಂಟಾರ ಆಗೇ ಆಗುತ್ತೆ. ನಾಳೆ ಮಾಡಲೇಬೇಕು, ಮಾಡೋಣ. ಸೊ ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್, ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.